ಆತ್ಮೀಯ ವಿದ್ಯಾರ್ಥಿಗಳೇ, 3D ಜಾಬಿಟಿನಲ್ಲಿ ಸ್ಟ್ರೈಟ್ ಲೈನ್ ಮತ್ತೆ ಪ್ಲೇನ್ ಅಂತಕ್ಕಂಥ 2 ಯೂನಿಟ್ ಇದೆ. ಸ್ಟ್ರೈಟ್ ಲೈನ್ ಅಲ್ಲಿ ಬರ್ತಕ್ಕಂಥ ಒಂದೊಂದೇ ಯೂನಿಟ್ ನೋಡ್ತಾ ಹೋದ್ರೆ, ಫಸ್ಟ್ ಒನ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಪ್ಯಾರಲಲ್ ಟು ಎ ಗಿವನ್ ವೆಕ್ಟರ್. ಅದನ್ನ ಡೆರಿವೇಶನ್ ಫಸ್ಟ್ ವಿಡಿಯೋದಲ್ಲಿ ಕಲಿತು ಅದರ ಮೇಲೆ ಪ್ರಾಬ್ಲಮ್ ಕಲ್ತಿದ್ವಿ. ಎರಡನೇ ವಿಡಿಯೋದಲ್ಲಿ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ 2 ಗಿವನ್ ಪಾಯಿಂಟ್ಸ್ ಅಂಡ್ ಪ್ರಾಬ್ಲಮ್ಸ್ ಆನ್ ದಟ್ ಡೆರಿವೇಶನ್ ಅದು ಕಲ್ತಿದ್ದಾಗಿದೆ. ನೆಕ್ಸ್ಟ್ ಯೂನಿಟ್ ಏನಪ್ಪಾ ಅಂತಂದ್ರೆ ಆಂಗಲ್ ಬಿಟ್ವೀನ್ 2 ಲೈನ್ಸ್, ಥರ್ಡ್ ಪಾಯಿಂಟ್. ಇದಾಯ್ತು ಅಂತಂದ್ರೆ ನಮಗೆ ಸ್ಕ್ಯೂ ಲೈನ್ಸ್ ಅಂತ ಬರುತ್ತೆ, ದಟ್ ಇಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಇದು 4 ಪಾಯಿಂಟ್ಸ್ ಇರುತ್ತೆ ಈ ಚಾಪ್ಟರ್. ಫಸ್ಟ್ ಒನ್ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ 2 ಗಿವನ್ ಪಾಯಿಂಟ್ ಪ್ಯಾರಲಲ್ ಟು ವೆಕ್ಟರ್. Another one, equation of straight line passing through 2 points. Next point, angle between 2 vectors and shortest distance between 2 lines, that is skew lines. ನೋಡಿ, ಫಸ್ಟ್ 2 ಡೆರಿವೇಶನ್ ಮತ್ತೆ ಪ್ರಾಬ್ಲಮ್ ಆಗಿದೆ. ಇದು ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಂಗಲ್ ಬಿಟ್ವೀನ್ 2 ಲೈನ್ಸ್. ನಮಗೆ ಗೊತ್ತಿದೆ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ A is nothing but x1, y1, z1 and parallel to a vector B is nothing but ai plus bj plus ck, nothing but a comma b comma c. But ಎರಡು ಸ್ಟ್ರೈಟ್ ಲೈನ್, ಆಂಗಲ್ ಬಿಟ್ವೀನ್ 2 ಸ್ಟ್ರೈಟ್ ಲೈನ್ಸ್ ಅಂತಂದ್ರೆ ನಾವಿಲ್ಲಿ r is equal to a1 plus ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಏನಾಗುತ್ತೆ, ವೆಕ್ಟರ್ r is equal to a plus lambda b ಅಂತೇಳಿ ಫಸ್ಟ್ ಡೆರಿವೇಶನ್ ಅಂತ ಕಲ್ತಿದ್ವಿ. 2 ಸ್ಟ್ರೈಟ್ ಲೈನ್ಸ್ ಅನ್ನು ತಗೋಬೇಕಾಗಿರೋದ್ರಿಂದ ನಾವಿಲ್ಲಿ ವೆಕ್ಟರ್ r is equal to a1 plus lambda b1 first straight line. Another one is vector r is equal to a2 plus lambda b2 is another straight line, where a1 is x1 y1 z1 and b1 is a1 b1 c1. Similarly, a2 is x2 y2 z2 and b2 is a2 b2 c. ಇದನ್ನೇ ಕಾರ್ಟೀಷಿಯನ್ ಫಾರ್ಮ್. ಇದಕ್ಕೆ ಕಾರ್ಟೀಷಿಯನ್ ಫಾರ್ಮ್ ಬರೆಯೋದಾದ್ರೆ ಇಲ್ಲಿ x minus x1 by a1 is equal to y minus y1 by b1 is equal to z minus z1 by c1. First line in Cartesian form, and another straight line passing through given point and parallel to vector in Cartesian form is x minus x2 by a2 is equal to y minus y2 by b2 is equal to z minus z2 by c. Angle between these two lines vector form ಆದರೂ ಕೊಡಬಹುದು ಎಕ್ಸಾಮಿನೇಷನ್ ಅಲ್ಲಿ, ಕಾರ್ಟೇಶಿಯನ್ ಫಾರ್ಮ್ ಆದರೂ ಕೊಡಲಿ. ನಮಗೆ ಆಂಗಲ್ ಬಿಟ್ವೀನ್ 2 ಲೈನ್ಸ್ ಏನು ನೋಡಿ, ಇಲ್ಲೂ a1 ನಮಗೆ ಏನು ಅಂತ ಗೊತ್ತಿದೆ, ವೆಕ್ಟರ್ b1 ನಲ್ಲಿ a1 b1 c1 ಸಿಗುತ್ತೆ, ವೆಕ್ಟರ್ b2 ನಲ್ಲಿ a2 b2 ಸಿಗುತ್ತೆ. ಕಾರ್ಟೇಶಿಯನ್ ಫಾರ್ಮ್ ವೆಕ್ಟರ್ ಫಾರ್ಮ್ ಕೊಟ್ರೆ, ಇನ್ನು ಕಾರ್ಟೇಶಿಯನ್ ಫಾರ್ಮ್ ಕೊಟ್ರೆ ಇಲ್ಲಿ ಡೈರೆಕ್ಟ್ ಇರುತ್ತೆ. ಇದು ಫಾರ್ಮುಲಾ. ಆಂಗಲ್ ಬಿಟ್ವೀನ್ 2 ಸ್ಟ್ರೈಟ್ ಲೈನ್ಸ್ ಇಸ್ cos θ is equal to modulus of a1 a2 plus b1 b2 plus c1 c2 divided by square root of a1 square plus b1 square plus c1 square into square root of a2 square plus b2 square plus c2 square. ಇದು ಆಂಗಲ್ ಬಿಟ್ವೀನ್ 2 ಸ್ಟ್ರೈಟ್ ಲೈನ್ಸ್. ವೆಕ್ಟರ್ ಫಾರ್ಮುಲಾ ಆದ್ರೂ ಕೊಡ್ಲಿ, ಅಲ್ಲಿ b1 ಬರ್ಕೊಳ್ಳಿ, ವೆಕ್ಟರ್ ಫಾರ್ಮ್ ಕೊಟ್ರೆ ಇಲ್ಲಿ b2 ಬರ್ಕೊಳ್ಳಿ, ಅಥವಾ ಕಾರ್ಟೇಶಿಯನ್ ಫಾರ್ಮ್ ಕೊಟ್ಟರೆ ಡೈರೆಕ್ಟ್ ಸಿಗುತ್ತೆ a1 b1 c1 a2 b2 c2 ಫಾರ್ಮುಲಾ. ಅಕಸ್ಮಾತ್ ಏನಾದ್ರು ಇಲ್ಲಿ ಥೀಟಾ 90 ಡಿಗ್ರಿ ಇದ್ರೆ cos 90 0 ಅಂತ ಗೊತ್ತಿದೆ. First condition, if theta is equal to 90 degree, cos 90 0 ಅಂದ್ರೆ entire this thing is equal to 0, cos multiply ಮಾಡ್ತಿದ್ವಿ, therefore a1 a2 plus b1 b2 plus c1 c2 is equal to 0. ಇದು 0 ತಗೊಳ್ತಾ ಇದ್ವಿ, 0 into anything is 0, so therefore a1 a2 plus b1 b2 plus c1 c2 is equal to 0. This is the condition for perpendicular lines. 2 lines perpendicular ಇದೆ ಅಂದ್ರೆ ಕಂಡೀಷನ್ ಏನು, a1 a2 plus b1 b2 plus c1 c2 is equal to 0. Suppose theta is equal to 0. Theta 0 ಅಂದ್ರೇನು, ಲೈನ್ಸ್ ಆರ್ ಪ್ಯಾರಲಲ್. theta 0 is the parallel ಅಂದ್ರೇನು ನಮಗೆ ಗೊತ್ತಿದೆ, ಪ್ಯಾರಲಲ್ ಆರ್ ಕೊಲಿನಿಯರ್. ಕೊಲಿನಿಯರ್ ಐಡೆಂಟಿಟಿ ಕೋಎಫಿಷಿಯಂಟ್ಸ್ ಆರ್ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತಿದೆ, these two lines are parallel, that is cos 0 is 1. So ಈಗ ಒಂದು ಇದನ್ನ ಈಕ್ವೇಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಕಂಡೀಷನ್ a1 divided by a2 is equal to b1 divided by b2 is equal to c1 divided by c. This is the condition for parallel. Condition for parallel. ನಮ್ಗೆ ಇಷ್ಟು ಗೊತ್ತಿರಲಿ,
ವೆಕ್ಟರ್ ಫಾರ್ಮ್ ಆಫ್ ಟೂ ಲೈನ್ಸ್ ಕೊಡ್ಬೋದು ಅಥವಾ ಕಾರ್ಟೀಷಿಯನ್ ಫಾರ್ಮ್ ಕೊಡ್ಬೋದು. ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಫಾರ್ಮುಲಾ, ಪರ್ಪೆಂಡಿಕ್ಯುಲರ್ ಕಂಡೀಷನ್, ಪ್ಯಾರಲಲ್ ಕಂಡೀಷನ್. ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ತಕ್ಕಂಥದ್ದು ಎಕ್ಸಾಮಿನೇಷನ್ 2 ಮಾರ್ಕ್ಸ್ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾರೆ. ನೋಡಿ ಪ್ರಾಬ್ಲಮ್ಸ್. ಓಕೆ ನೋಡಿ ವಿದ್ಯಾರ್ಥಿಗಳೇ, ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಲೈನ್ಸ್ ವೆಕ್ಟರ್ r is equal to 2i minus 5j plus k plus lambda into 3i plus 2j plus 6k and vector r is equal to 7i minus 6k plus mu into I plus 2j plus 2k. ಆಕ್ಚುಲಿ ಇದು ವೆಕ್ಟರ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಯಾವ ಫಾರ್ಮ್ ಇಟ್ಟು ವೆಕ್ಟರ್ r is equal to a1 plus lambda b1 and vector r is equal to a2 plus mu b2. b1 ಮತ್ತು b2 ಸಪರೇಟ್ ಮಾಡ್ಕೋಬೇಕು. ಕಾರ್ಟೀಷಿಯನ್ ಫಾರ್ಮ್ ಆದ್ರೂ ಆಗ್ಬೋದು, ವೆಕ್ಟರ್ ಫಾರ್ಮ್ ಆದ್ರೂ ಆಗ್ಬೋದು. ವೆಕ್ಟರ್ ಫಾರ್ಮ್ ಕೊಟ್ಟಿರೋದ್ರಿಂದ b1 ಫಸ್ಟ್ ಒನ್ ವೆಕ್ಟರ್ b1 ಇಲ್ಲಿದೆ 3i plus 2j plus 6k. ಸಿಂಪಲ್ ಆಗಿ 3, 2, 6 a1 b1 c1 and another line is one line. ಇನ್ನೊಂದು ಲೈನ್ ಕೊಟ್ಟಿದ್ದಾರೆ ವೆಕ್ಟರ್ r is equal to a2 plus mu into b2. b2 is vector b2 is equal to I plus 2j plus 2k. 1, 2, 2 a2 b2 c2. Angle between two lines formula ಗೊತ್ತಿದೆ, ನಾವು ಈಗ ಕಲ್ತಿದ್ವಿ. cos theta is equal to modulus of a1 a2 plus b1 b2 plus c1 c2 divided by square root of a1 square plus b1 square plus c1 square. ಒಂದು ಫಾರ್ಮುಲಾ ಬರ್ಬಿಡೋಣ ಒಂದ್ಸಾರಿ. ಪ್ಲಸ್ a2 square plus b2 square plus c2 square modulus. ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ವಿ, which is equal to modulus of a1 b1 3 into 1 plus b1 b2 2 into 2 plus c1 c2 6 into 2 whole divided by square root of a1 square 3 square 9 plus b1 square 4 plus c1 square 36 into square root of 1 square a2 square 1 plus b2 square 4 plus c2 square plus 4, which is equal to 3 plus 4 7 plus 12 19 divided by 36 plus 4 49 is 7 into root 9 is 3. Cos theta is equal to 19 divided by 21. Positive ಇರೋದ್ರಿಂದ ಇದನ್ನ theta is equal to cos inverse of 19 divided by 21. ಇದೇ ಕ್ವಶನ್ ಅನ್ನ ಎಕ್ಸಾಮಿನೇಷನ್ ರಿಪೀಟ್ ಮಾಡಿದ್ದಾರೆ ಸುಮಾರು ಸರಿ. ಸೇಮ್ ಕ್ವಶನ್ ಕೇಳಿದೆ ಎಕ್ಸಾಮಿನೇಷನ್. ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ವೆಕ್ಟರ್ ಫಾರ್ಮ್ ಕೊಟ್ಟಿದ್ದಾರೆ. ನಮಗೆ ವೆಕ್ಟರ್ ಕೊಡ್ಲಿ ಕಾರ್ಟೀಷಿಯನ್ ಕೊಡ್ಲಿ ಫಾರ್ಮುಲಾ ಇದನ್ನೇ ಫಾಲೋ ಅಪ್ ಮಾಡಿ ಈಸಿ ಆಗ್ತಾ ಹೋಗುತ್ತೆ. ನೋಡಿ ಅಕಸ್ಮಾತ್ ಇದೇ ಕ್ವಶನ್ ಅನ್ನ ಏನ್ ಮಾಡಿದ್ರೆ ಇಲ್ಲಿ ವೆಕ್ಟರ್ ಫಾರ್ಮ್ ಕೊಟ್ಟು ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಕೇಳಿದ್ದಾರೆ, ಕಾರ್ಟೀಷಿಯನ್ ಫಾರ್ಮ್ ಕೊಟ್ಟಿದ್ದಾರೆ, ಅಲ್ಲಿ ಏನ್ ಮಾಡ್ಬೇಕು? ಸಿಂಪಲ್, ನೀವು ಸೇಮ್ ಫಾರ್ಮುಲಾ ಇರುತ್ತೆ, ನೀವು b1 b2 ಚೇಂಜ್ ಮಾಡ್ತಿದ್ರೆ ಏನಂತ ನೋಡ್ತೀವಿ ಅಲ್ಲಿ ನೋಡಿ ಏನು ವ್ಯತ್ಯಾಸ ಆಗುತ್ತೆ. ಸೆಕೆಂಡ್ ಒನ್ ವಾಟ್ ಇಸ್ b1 direction ratios a1 b1 c1 2 5 minus a1 b1 c1 ವೆಕ್ಟರ್ ಫಾರ್ಮ್ ಕೊಟ್ಟು ಇದು a1 b1 c1, ಇದು ಕಾರ್ಟೀಷಿಯನ್ ಫಾರ್ಮ್ a1 b1 c1. ಇಷ್ಟು ಐಡಿಯಾ ಇರಬೇಕು ನಮಗೆ. ನೆಕ್ಸ್ಟ್ b2 is equal to a2 b2 c2 a2 b2 c2 a2 b2 c2. ಇಷ್ಟನ್ನೇ ಸಬ್ಸ್ಟಿಟ್ಯೂಷನ್ ಮಾಡಿ. cos theta angle between two lines is equal to modulus of cos theta is equal to modulus of a1 a2 2 into minus 1 plus b1 b2 5 into 8 plus c1 c2 minus 3 into 4 whole divided by square root of a1 square plus b1 square plus c1 square square root of 2 square 4 plus 25 in minus 9 ಬರಿಬಾರ್ದು, plus of minus 3 whole square, that is 9
minus 3 whole square into square root of minus 1 whole square is 1 plus 8 square 64 plus 4 square 60 is equal to minus 2 plus 40 minus 12 minus 2 minus 12 minus 14 plus 40 26 plus 40 ನಲ್ಲಿ 14 ಅನ್ನು ಮೈನಸ್ ಮಾಡಿದ್ರೆ 26 ಬಂತು ಸ್ಕ್ವೇರ್ ರೂಟ್ ಆಫ್ 25 34 38 root 38 into root of 81 root 81 is 9 or you can write as theta is equal to cos inverse of 26 by 9 root 38 ಅಥವಾ ನೀವು ರೂಟ್ 81 ಅಂತಲೇ ಬರೀಬಹುದು ರೂಟ್ 81 9 ರೂಟ್ 38 ಇದನ್ನು ಎಕ್ಸಾಮಿನೇಷನ್ ಕೇಳಿದ್ದಾರೆ ಫಸ್ಟ್ ಕ್ವಶನ್ ಕೇಳಿದ್ರೆ ಇದನ್ನು ಕೇಳಿದ್ದಾರೆ ಇನ್ನೇನು ಮಾಡಬಹುದು ನಮಗೆ ಎಕ್ಸಾಮಿನೇಷನ್ ನೋಡಿ ಇನ್ನೊಂದು ಕ್ವಶನ್ ಈ ತರ ಕೊಟ್ಟಿದ್ದಾರೆ ಗೊತ್ತಾಯ್ತಿಲ್ಲ ನಮಗೆ ವೆಕ್ಟರ್ ಫಾರ್ಮ್ ಕೊಟ್ಟು ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಕೇಳ್ತಕ್ಕಂಥದ್ದು ಕಾರ್ಟೀಷಿಯನ್ ಫಾರ್ಮ್ ಕೊಟ್ಟು ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಕೇಳ್ತಕ್ಕಂಥದ್ದು ಅದೆಷ್ಟು ಐಡಿಯಾ ಆಗುತ್ತೆ ನಮಗೆ ನೆಕ್ಸ್ಟ್ ಕ್ವಶನ್ ಏನಿದೆ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಪಿ so that the lines are perpendicular ಅಂತ ಇದೆ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಗಿವನ್ ಲೈನ್ಸ್ ಏನಂತ ಗಿವನ್ ಲೈನ್ಸ್ ಅನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು 1 ಮೈನಸ್ ಎಕ್ಸ್ ಅಲ್ಲ ನಮಗೆ ಎಕ್ಸ್ ಮೈನಸ್ ಎಕ್ಸ್ ಒನ್ ಫಾರ್ಮ್ ಬೇಕು ಹಾಗಾಗಿ ನಾವು ಮೈನಸ್ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಮೈನಸ್ 3 ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡೆಡ್ ಬೈ 3 ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡ್ ಬೈ 3 ಮೈನಸ್ ಹೊರಗಡೆ ತಗೊಂಡ್ರೆ ಇದು ಮೈನಸ್ ಆಗುತ್ತೆ x divided by x minus 1 by 3 1 minute ಮೈನಸ್ ಅನ್ನು ಔಟ್ಸೈಡ್ ತಗೊಂಡ್ರ ಔಟ್ಸೈಡ್ ತಗೊಂಡಿಟ್ಟು ಆಕ್ಚುಲಿ ಮೈನಸ್ ಇರುತ್ತೆ ಆ ಮೈನಸ್ ಡಿನಾಮಿನೇಟರ್ ಬರುತ್ತೆ ಇಸ್ ಈಕ್ವಲ್ ಟು 7 ಕಾಮನ್ ತಗೊಂಡ್ರೆ x minus 2p ಇಲ್ಲಿ 7 ಬರಬೇಕಾಯ್ತು ಡಿವೈಡೆಡ್ ಬೈ 7 7 ಅನ್ನು 1 by 1 by 7 ಬರ್ತೀವಿ ಇಸ್ ಈಕ್ವಲ್ ಟು z minus 3 by 2 first straight line another straight line is you can take minus 7 common x minus 1 by 3p or you can write as minus 7 anna 1 by minus 7 or minus by 7 ಇದು ರಿಮೂವ್ ಮಾಡ್ತಾ minus 1 by 7 is equal to y minus 5 by 1 is equal to minus ಕಾಮನ್ ತಗೊಳ್ಳಿ z minus 6 by 5 ಇರುತ್ತೆ minus 5 minus ಕಾಮನ್ ತಗೊಳ್ತೀವಿ ಆ minus ಡಿನಾಮಿನೇಟರ್ ಬರುತ್ತೆ z minus 6 by minus 5 ಕಂಡೀಷನ್ ಏನು a1 ಇಲ್ಲಿ ಏನಾಯ್ತು a1 a2 A1, B1, C1. A2, B2, C. Is A1, B1, C1. A2, B2, C2. These two lines are perpendicular. Means condition in condition for perpendicular, you know, A1, A2 plus B1, B2 plus C1, C2 is equal to 0. Multiply by minus 3 into minus 3p by 7. Plus 2p by 7 b1 into b2 into 1 plus 2 into minus 5 is equal to 0. Minus into minus plus 9p by 7 plus 2p by 7 ಇಷ್ಟನ್ನು ಸೇರಿಸಿದ್ರೆ 11p by 7 ಆಯಿತು minus 10 ರೈಟ್ ಸೈಡ್ ಬಂದ್ರೆ plus 10 ಆಗುತ್ತೆ ಸೊ 11p is equal to 70 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ p is equal to ಏನಾಗುತ್ತೆ 70 divided by 11 70 divided by 11 this is the value if these two lines are perpendicular to each other find the value of p ಅಂತ ಹೇಳಿದಾನೆ ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು x minus x1 by a1 x minus x2 y is I think y is 7 y minus 4 by 2 y minus 2 by 2p is 7 and common ತಗೊಂಡಿರ್ತೀವಿ 7 can witness 1 by 1 by 7 z minus 3 by 2 that is ಇಲ್ಲಿ minus 7 common ತಗೊಂಡು denominator minus 7 or minus 3p by 7 ಇದಾಗಿರುತ್ತೆ minus common ತಗೊಂಡು denominator ಬರುತ್ತೆ minus 5 so simplify ಮಾಡಿದ್ರೆ p value 70 by 11 ಇಷ್ಟೇ ನಮಗೆ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಫಾರ್ಮುಲಾ ಕರಿತಾ ಇದ್ವಿ ಅದರ ಮೇಲೆ ವೆಕ್ಟರ್ ಫಾರ್ಮ್ ಕೊಟ್ಟಾಗ ಆಂಗಲ್ ಬಿಟ್ವೀನ್ ಲೈನ್ಸ್ ಏನ್ ಮಾಡಬೇಕು ಕಾರ್ಟೀಷಿಯನ್ ಫಾರ್ಮ್ ಕೊಟ್ಟಾಗ ಏನ್ ಮಾಡಬೇಕು
ಎರಡರಲ್ಲೂ ನಮಗೆ B1 B2 ಕ್ಯಾಲ್ಕುಲೇಟ್ ಮಾಡಿಕೊಂಡು ಕಾಸ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಜೊತೆಗೆ ಈ ಟೈಪ್ ಕೊಟ್ಟಿದ್ದೀನಿ. ಸೀಟ್ನಲ್ಲಿ ಇದೇ ಕ್ವಶನ್ ಕೇಳಿದ್ದಾರೆ ಎಕ್ಸಾಮ್ ಸೀಟ್ನಲ್ಲಿ ಕೊಟ್ಟಿದ್ದು ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ. ಪರ್ಪೆಂಡಿಕ್ಯುಲರ್ ಕೂಡ ಪಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಯೂನಿಟ್ ಸ್ಕ್ಯೂ ಲೈನ್ಸ್ ಅಂತೆ. ಸ್ಕ್ಯೂ ಲೈನ್ಸ್ ಅಂತಂದ್ರೆ ನೋಡಿ, ಇದು ಪ್ಯಾರಲಲ್ ಇರುತ್ತೆ. ಪ್ಯಾರಲಲ್ ಈ ಲೈನ್ಸ್ ಎಲ್ಲೂ ಟಚ್ ಆಗೋದಿಲ್ಲ. ಪ್ರೊಡ್ಯೂಸ್ ಮಾಡ್ತಾ ಹೋದ್ರೆ ಎರಡು ಸೈಡ್ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಎಲ್ಲೂ ಟಚ್ ಆಗೋದಿಲ್ಲ. ಪ್ಯಾರಲ್ ಲೈನ್ಸ್ ಅಂತ ಹೇಳ್ತೀವಿ. ಲೈನ್ ಒಂದ್ರ ಮೇಲೆ ಒಂದಿದ್ರೆ ಕೊಲಿನಿಯರ್ ಅಂತೀವಿ. ನೋಡಿ ಈ ತರ ಇತ್ತು ಅಂದ್ರೆ ಲೈನ್ಸ್ ನೈದರ್ ಕೊಲಿನಿಯರ್ ನಾಟ್ ಪ್ಯಾರಲಲ್. ಈ ಪ್ರೊಡ್ಯೂಸ್ ಮಾಡ್ತಾ ಹೋಗಿ ಸ್ವಲ್ಪ ಕ್ರಾಸ್ ಇರಬಹುದು, ತೊಂದರೆ ಇಲ್ಲ. ನೈದರ್ ಕೊಲಿನಿಯರ್ ನಾಟ್ ಪ್ಯಾರಲಲ್ ಆರ್ ಕಾಲ್ಡ್ ಸ್ಕ್ಯೂ ಲೈನ್ಸ್. ಬೇಕಾದ್ರೆ ಒಂದು ಸೆಂಟೆನ್ಸ್ ಬರ್ಕೋದು ನೋಡಿ, ಕ್ರಾಸ್ ಮಾಡಿ ಬೇಕಾದ್ರೆ ಡಿಸ್ಟೆನ್ಸ್ ನೋಡಿ ಈ ತರ ಹೋಗ್ತಾ ಹೋದ್ರೆ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ, ಇಲ್ಲೆಲ್ಲ ಒಂದ್ ಕಡೆ ಕಡಿಮೆ ಇರ್ತೈತೆ ಡಿಸ್ಟೆನ್ಸ್. ಕ್ರಾಸ್ ಮಾಡಿದ್ರೆ ಬಟ್ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಎಲ್ಲೂ ಟಚ್ ಆಗೋದಿಲ್ಲ. ಒಂದು ಸ್ಕ್ಯೂ ಲೈನ್ಸ್ ಅಂದ್ರೆ ಟೂ ಲೈನ್ಸ್ ಬೇಕಾದ್ರೆ ನೀವು ಬರ್ಕೊಳ್ತಾ ಹೋಗಿ. ಟೂ ಲೈನ್ಸ್ ಆರ್ ಸೆಟ್ ಟು ಬಿ ಸ್ಕ್ಯೂ ಲೈನ್ಸ್ ಇಫ್ ದೇ ಆರ್ ನೈದರ್ ಪ್ಯಾರಲಲ್ ನಾರ್ ಕೊಲಿನಿಯರ್. ಪ್ಯಾರಲಲ್ಲು ಆಗಲ್ಲ, ಕೊಲಿನಿಯರು ಅಲ್ಲ, ಅಂತ ಲೈನ್ಸ್ ಅನ್ನ ಸ್ಕ್ಯೂ ಲೈನ್ಸ್ ಅಂತ ಹೇಳ್ತೀವಿ. ನಾವು ಕ್ಲಾಸ್ ರೂಮ್ ಸಿಚುಯೇಷನ್ ಅನ್ನ ಕೊಡಬಹುದು. ಆ ಎಂಡ್ ಇಂದ ಆ ಎಂಡ್ ಒಂದು ತಗೊಂಡ್ರೆ ಮತ್ತೆ ಬಾರ್ಡರ್ ಎಂಡ್ ಈ ಲೈನ್ ತಗೊಂಡು ಆ ಲೈನ್ ತಗೊಂಡಾಗ ಅದೆರಡು ಲೈನ್ ಸ್ಕ್ಯೂ ಲೈನ್ಸ್ ಆಗುತ್ತೆ. ಎಲ್ಲೂ ಟಚ್ ಆಗೋದಿಲ್ಲ. ಸ್ಟ್ರೈಟ್ ಲೈನ್ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಈ ಲೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೆರಡು ಪ್ಯಾರಲಲ್ಲೂ ಇಲ್ಲ, ಎಲ್ಲೂ ಕೊಲಿನಿಯರು ಆಗೋದಿಲ್ಲ. ಈ ತರ ಇರುತ್ತೆ, ಕ್ರಾಸ್ ಆಗಿರ್ತದೆ. ಈ ತರ ಕ್ರಾಸ್ ತಗೊಳ್ಳಿ, ಇದು ಎಕ್ಸ್ಟೆಂಡ್ ಮಾಡ್ತಾ ಹೋಗಿ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಒಂದು ಇದು ಲೈನ್ ಒಂದು ನೋಡಿ, ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಬರುತ್ತೆ, ಇಲ್ಲಿ ಹೋಗ್ತಾ ಹೋದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಅದನ್ನು ನಾವು ಇದೆರಡು ಸ್ಕ್ಯೂ ಲೈನ್ಸ್ ಅಲ್ಲಿ ಈ ಡಿಸ್ಟೆನ್ಸ್ ಅನ್ನ ಎಲ್ಲಿ ಕಡಿಮೆ ಆಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ನಿಮ್ಗೊಂದು ಡೆರಿವೇಶನ್ 5 ಮಾರ್ಕ್ಸ್ ಒಂದು ಡೆರಿವೇಶನ್ ಇದೆ ಇಲ್ಲಿ, ತುಂಬಾ ಇಂಪಾರ್ಟೆಂಟ್. ಬಟ್ ಇದುವರೆಗೂ ಎಕ್ಸಾಮ್ ಅಲ್ಲಿ ಕೇಳಿಲ್ಲ, ಒಂದು ಸಾರಿ ಮಾಡಲ್ ಪೇಪರ್ ಅಲ್ಲಿ ಕೇಳಿದ್ರೆ. ಬಟ್ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಹೇಳಿದ್ದೀನಿ, ಅದನ್ನ ನೀವು ನೋಡ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ ಗಿಂತ ಈಸಿ ಮೆಥಡ್ ಒಂದು ಮೆಥಡ್ ಹೇಳಿದ್ದೀನಿ. ಸ್ಕ್ಯೂ ಲೈನ್ಸ್ ಡೆರಿವೇಶನ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಡೆರಿವೇಶನ್. ದೇರ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್ ಅಂತ ಕೇಳ್ತಾನೆ. ನೀವು ಟೂ ಸ್ಕ್ಯೂ ಲೈನ್ಸ್ ಅಂದ್ರೆ ನೋಡಿ, ಇದೊಂದು ಲೈನ್ ಹೀಗಿರುತ್ತೆ. ನಾನು ಈಗ ಹೇಳಿದೆ ಸ್ಕ್ಯೂ ಲೈನ್ಸ್ ಹೇಗಿರಬೇಕು ಅಂತ ಹೇಳಿದ್ದೀನಿ. ಈ ತರ ಪ್ಯಾರಲಲ್ ಹೀಗೂ ಇರೋದಿಲ್ಲ, ಪ್ಯಾರಲಲ್ ಕೊಲಿನಿಯರ್ ಅಲ್ಲ. ಕ್ರಾಸ್ ಮಾಡಿದ್ರೆ ಈ ತರ ಏನಾಗುತ್ತೆ, ಒಂದು ಲೈನ್ ಎಲ್ಲೂ ಟಚ್ ಆಗೋದಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಜಾಸ್ತಿ ಡಿಸ್ಟೆನ್ಸ್ ಇರುತ್ತೆ ಲೈನ್ಗೆ, ಇಲ್ಲಿ ಕಡಿಮೆ ಇದೆ. ಇಲ್ಲ ಲೈನ್ ತಗೊಂಡ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಿರುತ್ತೆ. ನಾವು ಕಡಿಮೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನೇ ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳೋದು. ಇದೊಂದು ಲೈನ್ L1 and L2. Let L1 and L2 be with the given skew lines. L1 and L2 with the given two skew lines. Let S ಇಲ್ಲಿ ಬಂದಿದೆ ನೋಡಿ. Let S be the point on L1 with position vector A1. ಇದು position vector ಏನಾಗುತ್ತೆ A1 ಅಂತ. A1 ಅಲ್ಲಿ ಎಲ್ಲೋ ಆರಿಜಿನ್ ತಗೊಂಡು O ಇಂದ OS is equal to A1. And T with the point be any point on L2 with position vector A2. That is OT is equal to A. OT is equal to A. OS is equal to A1. OT is equal to A2. ಸೊ ಈಗೇನಾಗುತ್ತೆ, ಇದು ಸ್ಕ್ಯೂ ಲೈನ್ಸ್ ಹೀಗಿರುತ್ತೆ. ಒಂದು ಲೈನ್ ಅನ್ನು ತಗೊಂಡು ಹೋದಾಗ ಇಲ್ಲೆಲ್ಲ ಒಂದ್ ಕಡೆ ಎರಡು ಲೈನ್ ಇರೋದು, ಒಂದ್ ಕಡೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಸಿಗ್ತಾ ಹೋಗುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ಏನ್ ಮಾಡೋಣ, ಪಿ ಕ್ಯೂ ಇಸ್ ದ ಇದೊಂದು L1 L2, ಇದು ಈ ಡಿಸ್ಟೆನ್ಸ್ ಶಾರ್ಟೆಸ್ಟ್ ಅಂತ ಹೇಳೋಣ. ಪಿ ಕ್ಯೂ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ L1 and L2. ದೆನ್ ಪಿ ಕ್ಯೂ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್. ಎಲ್ಲಿ L1 and L2 ಶಾರ್ಟೆಸ್ಟ್ ಡಿಸ್ಟೆನ್ಸ್ ಸಿಗುತ್ತೆ, ಆ ಲೈನ್ ಅನ್ನು ಕ್ರಾಸ್ ಮಾಡ್ತಾ ಹೋದಾಗ ಆ ಎರಡು ಲೈನ್ಗೆ ಪರ್ಪೆಂಡಿಕ್ಯುಲರ್ ಇರಬೇಕು. ಪಿ ಕ್ಯೂ ಇಸ್ perpendicular to both L1 and L2 ಅಂತ. PQ is perpendicular to both L1 and L2 ಅಂತ ಹೇಳಿ. ಸೊ ನಿಮಗೆ ಗೊತ್ತಿರಲಿ, ಇದು ಲೈನ್ L1 ಇದ್ರೆ ಅದು ಪ್ಯಾರಲಲ್ ಲೈನ್ B1 ಇರುತ್ತೆ, ಇಕ್ವೇಷನ್ ಆಫ್ ಲೈನ್ ಗೊತ್ತಿದೆ. L2 ಇದ್ರೆ ಪ್ಯಾರಲಲ್ ಲೈನ್ B2 ಇರುತ್ತೆ. ಸೊ ಅವಾಗ ಏನಾಗುತ್ತೆ ನಮಗೆ, B1 B2 ಯೂನಿಟ್ ವೆಕ್ಟರ್ ತಗೊಳ್ಬೇಕಂದ್ರೆ ಇದು ಪರ್ಪೆಂಡಿಕ್ಯುಲರ್ ಟು B1 ಕ್ರಾಸ್ B2 ಹೀಗೆ ಬರುತ್ತೆ. ಸೊ ಇಟ್ ಇಸ್ B1 ಕ್ರಾಸ್ B2. ಆಗೇನಾಗುತ್ತೆ ನಿಮಗೆ ಪಿ ಕ್ಯೂ ವೆಕ್ಟರ್, ಪಿ ಕ್ಯೂ ಡಿಸ್ಟೆನ್ಸ್ ಮಾಡಿದ್ವಿ, ಆ ಪಿ ಕ್ಯೂ ವೆಕ್ಟರ್ ಏನಾಗುತ್ತೆ, ಪಿ ಕ್ಯೂ ವೆಕ್ಟರ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ B1 ಕ್ರಾಸ್ B2, ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ B1 ಕ್ರಾಸ್ B2, ಬಿಕಾಸ್ B1 ಕ್ರಾಸ್ B2 ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ L1 and L2. ಈ B1 ಕ್ರಾಸ್ B2 ಇದೆಯಲ್ಲ, ಇದು ಈ L1 ಮತ್ತೆ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಇರ್ತಾ ಇದೆ. therefore PQ is equal to, ಇನ್ನೊಂದು ಸಾರಿ ಅಂತ ನೋಡಿ, L1 ಮತ್ತೆ L2 ಅಂತಕ್ಕಂಥದ್ದು ಎರಡು ಸ್ಕ್ಯೂ ಲೈನ್ಸ್. L1 ಮೇಲೆ S ಪಾಯಿಂಟ್ ತಗೊಂಡಿದ್ವಿ ವಿತ್ ಪೊಸಿಷನ್ ವೆಕ್ಟರ್ A1, ದಟ್ ಇಸ್ OS equal to A1. L2 ಮೇಲೆ T ಪಾಯಿಂಟ್ ತಗೊಂಡಿದ್ವಿ ವಿತ್ ಪೊಸಿಷನ್ ವೆಕ್ಟರ್ A2, ದಟ್ ಇಸ್ OT equal to A2. ಈ ಲೈನ್, ಈ ಸ್ಕ್ಯೂ ಲೈನ್ಸ್ ಅಲ್ಲಿ PQ ಅಂತಕ್ಕಂಥದ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್.
ಅಂದ್ರೆ ಏನು, ಈ ಪಿ ಕ್ಯೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಆ ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ L1 and L2. ಆ ಲೈನ್ ಎಲ್ಲಿ L1 ಗೂ ಪರ್ಪೆಂಡಿಕ್ಯುಲರ್ ಇರಬೇಕು, L2 ಪರ್ಪೆಂಡಿಕ್ಯುಲರ್, ಅಲ್ಲಿ ನಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಸಿಗುತ್ತೆ ಪಿ ಕ್ಯೂ ಅಂತ. ಸೊ ಪಿ ಕ್ಯೂ ನಮಗೆ ಗೊತ್ತಿದೆ, L1 ಲೈನ್ಗೆ B1 ಪರ್ಪೆಂಡಿಕ್ಯುಲರ್ ಇರುತ್ತೆ, ಪ್ಯಾರಲಲ್ ಇರುತ್ತೆ, L2 ಲೈನ್ಗೆ B2 ಪ್ಯಾರಲಲ್ ಇರುತ್ತೆ. B1 ಕ್ರಾಸ್ B2 ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ B1 ಕ್ರಾಸ್ B1 and B2. B1 ಕ್ರಾಸ್ B2 is perpendicular to both B1 and B2. ಈ ಪಿ ಕ್ಯೂ ಡಿಸ್ಟೆನ್ಸ್ ಏನಾಗುತ್ತೆ, ಪಿ ಕ್ಯೂ ವೆಕ್ಟರ್ ಆಯ್ಕೆ ನೋಡಿದ್ರೆ, ವೆಕ್ಟರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ B1 ಕ್ರಾಸ್ B2. ಪಿ ಕ್ಯೂ ಡಿಸ್ಟೆನ್ಸ್ ಅದನ್ನ ವೆಕ್ಟರ್ ತಗೊಂಡ್ರೆ ಪಿ ಕ್ಯೂ ವೆಕ್ಟರ್ ಈಸ್ ಇನ್ ದ ಡೈರೆಕ್ಷನ್ ಆಫ್ B1 ಕ್ರಾಸ್ B2 ಆಯ್ತು. ಸೊ ಹಾಗಾಗಿ ಇಲ್ಲಿ ಪಿ ಕ್ಯೂ ವೆಕ್ಟರ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ B1 ಕ್ರಾಸ್ B2. therefore B1 ಕ್ರಾಸ್ ಬಿಕಾಸ್ ಏನಂದ್ರೆ B1 ಕ್ರಾಸ್ B2 it is perpendicular to both L1 and L2. ಅಂದ್ರೆ ಅರ್ಥ ಇಷ್ಟೇ, ಪಿ ಕ್ಯೂ ಅನ್ನೋದು ಎಸ್ ಟಿ ಪ್ರೊಜೆಕ್ಷನ್ ಆಫ್ ಎಸ್ ಟಿ ವೆಕ್ಟರ್ ಆನ್ ಪಿ ಕ್ಯೂ ವೆಕ್ಟರ್ ಅಂತ. ಪಿ ಕ್ಯೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದನ್ನು ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಯಾವುದು, ಪಿ ಕ್ಯೂ. ಪಿ ಕ್ಯೂ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ದಿಸ್ ಇಸ್ ನಥಿಂಗ್ ಬಟ್ ಪ್ರೊಜೆಕ್ಷನ್ ಆಫ್ ಎಸ್ ಟಿ. ಇದನ್ನು ಮೂವ್ ಮಾಡ್ತಾರೆ, ಇದರ ಪ್ರೊಜೆಕ್ಷನ್ ಆಫ್ ಎಸ್ ಟಿ ವೆಕ್ಟರ್ ಆನ್ ಪಿ ಕ್ಯೂ ವೆಕ್ಟರ್. Projection of A on B ಅಂದ್ರೇನು, A dot B by modulus of B. Projection of A on B is A dot B by modulus of B. ST dot PQ by modulus of PQ. That is ST ಅಂದ್ರೆ ನಮಗೆ ವೆಕ್ಟರ್ ನೋಟೇಷನ್ ಗೊತ್ತಿದೆ, ವೆಕ್ಟರ್ ಚಾಪ್ಟರ್ ದಲ್ಲಿ ಕಲಿತಿದ್ವಿ. OT minus OS dot PQ ವೆಕ್ಟರ್ ಅಂದ್ರೆ B1 cross B2 ಇಲ್ಲಿ ನೋಡಿ, divided by modulus of B1 cross B2. OT minus OS A2 minus A1 dot B1 cross B2 divided by B1 cross B2. This is the shortest distance between two skew lines in vector form. ಇದು ವೆಕ್ಟರ್ ಫಾರ್ಮ್ ಇದು. ಕಾರ್ಟೀಷಿಯನ್ ಫಾರ್ಮ್ ಏನಾಗುತ್ತೆ, ಕಾರ್ಟೀಷಿಯನ್ ಫಾರ್ಮ್ ಮಾಡಬೇಕಾದ್ರೆ ನೋಡಿ, ಎ ಡಾಟ್ ಬಿ ಕ್ರಾಸ್ ಸಿ ಫಾರ್ಮುಲಾ ಗೊತ್ತಿತ್ತು ನಮ್ಗೆ, ಎ ಬಾಕ್ಸ್ ಆಫ್ ಎ ಬಿ ಸಿ. ಇದನ್ನ ನಾವು ಬಾಕ್ಸ್ ಆಫ್ ಫ್ರಮ್ ವೆಕ್ಟರ್ ಈಕ್ವೇಶನ್ ಎ ಡಾಟ್ ಬಿ ಕ್ರಾಸ್ ಅಂದ್ರೆ ಬಾಕ್ಸ್ ಆಫ್ ಎ ಬಿ ಸಿ ಅಂತ ಹೇಳ್ತೀವಿ. ದಟ್ ಇಸ್ ಬಾಕ್ಸ್ ಆಫ್ ಎ ಬಿ ಸಿ, A2 minus A1 ಫಸ್ಟ್ ವೆಕ್ಟರ್ ಕಮ ಬಿ ವೆಕ್ಟರ್ ಕಮ B2 ವೆಕ್ಟರ್ divided by modulus of B1 plus B2. Modulus of B1 plus B2 ಇದು ಗೊತ್ತಿಲ್ಲ ನಿಮಗೆ, modulus of B1 plus B2 ನೋಡಿ. A2 minus A1 ಬಾಕ್ಸ್ ಆಫ್ ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ. ಡಿಟರ್ಮಿನೆಂಟ್ ಆಫ್ A2 minus A1, A2 is X2, A1 is X1 Y1 Z1, A2 is X2 Y2 Z2. that is X2 minus X1 Y2 minus Y1 Z2 minus Z1. ನಿಮಗೆ ಗೊತ್ತಿರಲಿಲ್ಲ. A1 is A1 ವೆಕ್ಟರ್ X1 Y1 Z1, A2 ವೆಕ್ಟರ್ X2 Y2 Z2, X2 Y2 Z2, B1 ವೆಕ್ಟರ್ A1 B1 C1, B2 ವೆಕ್ಟರ್ A2 B2 C, B2 V2. So that is the first row. Second row is A1 B1 C1. Third row is A2 B2 C. ಇದು ಡಿಟರ್ಮಿನೆಂಟ್. ಸೊ ಡಿವೈಡೆಡ್ ಬೈ ಏನ್ ಮಾಡ್ತಿದ್ರಿ, ಡಿಟರ್ಮಿನೆಂಟ್ ಆಫ್ A2 minus A1 is first row, B1 is second row, B2 is third row, divided by square root of BC CB 1 to 2 1. ಇದು ಸಿಗ್ಮಾ ಹೋಲ್ ಸ್ಕ್ವೇರ್ ಮಾಡಿ ಸಿಗ್ಮಾ ಅಂತ ಆಗ್ತದೆ. ಸಿಗ್ಮಾ B1 ಎಕ್ಸ್ಟೆಂಡ್ ಮಾಡ್ತೀವಿ, B1 C2 minus B2 C1, B1 C2 minus B2 C1, B2 C1 ಹೋಲ್ ಸ್ಕ್ವೇರ್ ಕಂಟಿನ್ಯೂಸ್ ಆಗ್ತಾ ಹೋಗ್ತೀವಿ. ಅಥವಾ ನೀವೇನ್ ಮಾಡ್ತಿದ್ರಿ, B1 ಕ್ರಾಸ್ B2 ಎಕ್ಸ್ಪ್ಯಾಂಡ್ ಮಾಡಿ ಅದನ್ನ ಮಾಡ್ಲೆಸ್ ಮಾಡಿ ಬರ್ತಾ ಇದೆ. ಇದು ಕಾರ್ಟೀಷಿಯನ್ ಫಾರ್ಮ್. ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿ, ವೆಕ್ಟರ್ ಫಾರ್ಮ್ ಅಲ್ಲಿ A ಡಾಟ್ B ಕ್ರಾಸ್ ಸಿ ಬಾಕ್ಸ್ ಆಫ್ A B C, ಬಾಕ್ಸ್ ಆಫ್ A B C, A1 A2 B1 B2 ನಾವು ಬಿಗಿನಿಂಗ್ ಅಲ್ಲೇ ಕಲ್ತಿದ್ವಿ. A2 minus A1 is first row,
B1 is second row, A1, B1, B2 is third row. So divided modulus of B1 cross B2 is square root of sigma. ಇದನ್ನು ಹೇಗೆ ಬರೀಬಹುದು? B1 C2 minus B2 C1 whole square ಪ್ಲಸ್ ಅಡಿಷನ್ ಆಗ್ತದೆ, ಅದನ್ನು ಸಿಗ್ಮಾ ಅಡಿಷನ್ ಬರೀಬಹುದು. ಅಥವಾ B1 ಕ್ರಾಸ್ B2 ಕ್ಯಾಲ್ಕುಲೇಟ್ ಮಾಡಿ ಕಂಪ್ಲೀಟ್ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಮಾಡ್ಲಸ್ ತಗೊಂಡ್ರೆ ನಿಮ್ಗೆ ಸಿಗುತ್ತೆ. ಇಷ್ಟು ನಿಮ್ಗೆ ಜ್ಞಾಪಕ ಸಾಕು. ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇದೊಂದು ಫಾಲೋ ಅಪ್ ಮಾಡಿ ಸಾಕಾಗುತ್ತೆ. ಅದ್ರಲ್ಲಿ A1 ಅಂದ್ರೆ ಏನು, A2 ಅಂದ್ರೆ ಏನು, B1 ಅಂದ್ರೆ ಏನು, B2 ಅಂದ್ರೆ ಏನು ಕ್ಯಾಲ್ಕುಲೇಟ್ ಮಾಡಿ ಇದೊಂದು ಕ್ಯಾಲ್ಕುಲೇಟ್ ಮಾಡಿ ನೀವು ಪ್ರಾಬ್ಲಮ್ ಮಾಡಿದ್ರೆ ಈಸಿ ಆಗ್ತಾ ಹೋಗುತ್ತೆ. ಕಂಪಲ್ಸರಿ ಇದುವರೆಗೂ ನಿಮ್ಗೆ ಕೇಳಿದ್ರೆ 3 ಮಾರ್ಕ್ಸ್ ಕ್ವಶನ್ ಅನ್ನ ಇದರಲ್ಲಿ ಕೇಳ್ತಕ್ಕಂಥದ್ದು ಇದೆ. ಬಟ್ ಎಕ್ಸಾಮಿನೇಷನ್ ಶಾರ್ಟೆಸ್ಟ್ ಕ್ವಶನ್ಸ್ ಕೇಳಿಲ್ಲ, ಇನ್ ಮಾಡಲ್ ಪೇಪರ್ ಅಲ್ಲಿ ಕೇಳಿದರೆ ಕೇಳಿದ್ರೆ ನೀವು ಇದನ್ನು ತುಂಬಾ ಸಿಂಪಲ್ ಆಗಿ ಹೇಳಿದ್ರೆ ನೀಟಾಗಿ ಬರ್ಕೊಳ್ತಾ ಹೋಗಿ. ಇದು ವೆಕ್ಟರ್ ಕಾನ್ಸೆಪ್ಟ್ ಗೊತ್ತಿದ್ದರೆ ಟ್ರಾಪಿಷಿಯಲ್ ಫಾರ್ಮ್ ಈಸಿಯಾಗಿ ಬರ್ತಾ ಹೋಗಿ. ಇದ್ರ ಮೇಲೆ ಪ್ರಾಬ್ಲಮ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಕಲಿದ್ವಿ. ಜಸ್ಟ್ ಶಾರ್ಟೆಸ್ಟ್ ಇಸ್ ಈಕ್ವಲ್ ಟು A2 minus A1 dot B1 cross B2 divided by modulus of B1 cross B2 antate. Both things is modulus. Suppose B1 and B2 are equal. B1 and B2 are equal. Then this shortest distance becomes distance between two lines are there. Parallel lines. Distance between parallel lines is equal to formula ಏನಾಗುತ್ತೆ? A2 minus A1 cross vector B divided by modulus of vector. ಇದೊಂದು ನಿಮಗೆ ಜ್ಞಾಪಕ ಇದೆ. ಇದನ್ನು ನಿಮಗೆ ಎಕ್ಸಾಮಿನೇಷನ್ 3 ಮಾರ್ಕ್ಸ್ ಅಂತ ಕೇಳಿರ್ತಕ್ಕಂಥ ಈ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇಷ್ಟು ಕೇಳಿದ್ರೆ ನಾನು ಇಲ್ಲಿ 3 ಪ್ರಾಬ್ಲಮ್ ಅಂತ ಅಷ್ಟನ್ನು ಎಕ್ಸಾಮ್ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್. ಈ ಚಾಪ್ಟರ್ ಅಲ್ಲಿ 3 ಮಾರ್ಕ್ಸ್ 2 ಕ್ವಶನ್ ಇರುತ್ತೆ ಅಂತ ಹೇಳಿದೀನಿ. ಅದರಲ್ಲಿ ಒಂದು ಕ್ವಶನ್ ಈ ತರದ್ದು ಬಹಳ ಇಂಪಾರ್ಟೆಂಟ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್. ತುಂಬಾ ಸಿಂಪಲ್. ಫಾರ್ಮುಲಾ ಒಂದು ಗೊತ್ತಿರಬೇಕು ನಮಗೆ. ನೋಡಿ, ಫಸ್ಟ್ ಪ್ರಾಬ್ಲಮ್. ಫಸ್ಟ್ ನೀವು ಅದು ವೆಕ್ಟರ್ ಫಾರ್ಮ್ ಆದ್ರೂ ಕೊಡ್ಲಿ, ಕಾರ್ಟಿಷಿಯನ್ ಫಾರ್ಮ್ ಆದ್ರೂ ಕೊಡ್ಲಿ, A1, A2, B1, B2 ಬರ್ಕೊಂಡು ಬರ್ಬೇಕು. ಫಸ್ಟ್ ಈಕ್ವೇಶನ್, ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಸಮಟೈಮ್ಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳೋದಿಲ್ಲ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಂತಾನೆ ಕೊಡಬಹುದು. ಡಿಸ್ಟೆನ್ಸ್ ನೀವು ನೋಡಬೇಕು, B1 B2 ಡಿಫರೆಂಟ್ ಇದ್ರೆ ಕ್ಯೂ ಲೈನ್ಸ್ ಅಂತ ಹೇಳಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. B1 ಮತ್ತೆ ನೋಡಿ ಈ ಪ್ರಾಬ್ಲಮ್ ಅಲ್ಲಿ B1 B2 ಸೇಮ್ ಇದೆ, ಹಾಗಾಗಿ ನೀವು ಲೈನ್ಸ್ ಆರ್ ಪ್ಯಾರಲ್, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೈನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ ಅಷ್ಟೇ ನಿಮ್ಮ ಕಾನ್ಸೆಪ್ಟ್. ಈ ಯೂನಿಟ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳೋ ಚಾನ್ಸಸ್ ಬಹಳ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ನೋಡಿ, ವೆಕ್ಟರ್ R is equal to A1 plus lambda B1. A1, what is A1? 1, 2, 1. B1, 1, 1, 1. A2, another line. Vector R is equal to A2 plus mu into B2. A2 is 2 minus 1 minus 1. B2 is 2, 1, 2. First A1, B1, A2, B2 ಬರ್ಕೊಳ್ಳಿ. ನೆಕ್ಸ್ಟ್ A2 minus A1. ನೀವು ಇಲ್ಲಾಗ ಬರ್ಕೋಬಹುದು. A2 minus A1 is equal to A2 minus A1. 2 minus 1, comma, minus 1 minus 2, comma, minus 1 minus 1 is equal to 1 minus 3 minus 2. ಇದು ಬರ್ಕೊಂಬಿಡಿ ಫಸ್ಟ್ A2 minus A1. ನೆಕ್ಸ್ಟ್ ಏನು ಫಾರ್ಮುಲಾ ಗೊತ್ತಿಲ್ಲ, ನಮ್ಗೆ ಪ್ರಿಕಾಷನ್ ಗೊತ್ತಿರಬೇಕು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು ಫಾರ್ಮುಲಾ ಅಂತ ಗೊತ್ತಿದ್ರೆ ಈಸಿ ಮಾಡೋದು. A2 minus A1, B1 cross B2 ತಗೊಳ್ತಾರೆ. ವೆಕ್ಟರ್ B1 cross ವೆಕ್ಟರ್ B2 is equal to modulus of I, J, K. B1 is 1, 1, 1. B2 is 2, 1, 2. Which is equal to expand ಮಾಡ್ತೀವಿ. ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಗೊತ್ತಿರುತ್ತೆ. ಇಟ್ ಇಸ್ ಪ್ಲಸ್ ಮೈನಸ್ ಪ್ಲಸ್
I into 2 minus 1 minus j into 2 minus 2 plus k into 1 minus 2, which is equal to 2 minus 1 I minus 0j minus k. This is nothing but 1 0 minus. It is vector b1 cross vector b. ಫಾರ್ಮುಲಾ ಏನಿದೆ? ಫಸ್ಟ್ ಏನ್ ಮಾಡ್ತೀವಿ? a1 b1 a2 b2 a2 minus a1 b1 cross b2. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳಿದ್ರೆ ಇಷ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ಮುಲಾ ಏನಾಗುತ್ತೆ? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಏನು? a2 minus a1 dot b1 cross b2 whole divided by modulus of b1 cross b2 ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಅದಕ್ಕೆ ಮಾಡ್ಯುಲಸ್ ಆಗ್ತಾ ಇದೆ. is equal to a2 minus a1 dot b1 cross b2 a1 a 1 into 1 plus minus 3 into 0 plus minus 2 into minus 1 whole divided by square root of b1 cross b2 modulus 1 square plus 0 square plus minus 1 square. 1 plus 0 plus 1 is equal to 1 plus 0 plus 2. 1 plus 2 is 3 divided by root 2. 3 divided by root 2 units supply. 3 divided by root 2 units. 3 ಮಾರ್ಕ್ಸ್ ಅಲ್ಲಿ ಬಹಳಷ್ಟು ಸಾರಿ ಈ ತರ ಇದೇ ಕ್ವಶನ್ ಕೇಳಿದ್ದಾನೆ. ಬಹಳ ಈಸಿ ಗೊತ್ತಿರಬೇಕು ನಿಮಗೆ. ಕೊಟ್ಟಿರೋ ಕ್ವಶನ್ ಅಲ್ಲಿ a1 b1 a2 b2 ನೆಕ್ಸ್ಟ್ ಸ್ಟೆಪ್ ಏನು? a2 minus a1 ನೆಕ್ಸ್ಟ್ ಸ್ಟೆಪ್ ಏನು? b1 plus b2. ಅದಾದ್ಮೇಲೆ ಫಾರ್ಮುಲಾ a2 minus a1 ಡಾಟ್ b1 plus b2 ಇದು ಡಾಟ್ ಪ್ರಾಡಕ್ಟ್ ಇದೆ ಎರಡನ್ನು ಡಿವೈಡ್ ಬೈ ಮಾಡ್ಯುಲಸ್ ಆಫ್ b1 plus b2 ಇಷ್ಟು ಮಾಡಿದ್ರೆ ಬರುತ್ತೆ. ಇದೇ ಕ್ವಶನ್ ಎಕ್ಸಾಮ್ ಅಂತ ಹೇಳಿದೆ ನೋಡಿ. ಅದು ವೆಕ್ಟರ್ ಫಾರ್ಮ್ ಕೊಟ್ಟು ಶಾರ್ಟೇಜ್ ಡಿಸ್ಟೆನ್ಸ್ ಕೇಳಿದೆ. ಇನ್ನು ಕಾರ್ಟಿಷಿಯನ್ ಫಾರ್ಮ್ ಕೊಟ್ಟಾಗ ಏನ್ ಮಾಡ್ತೀವಿ? ಕಾರ್ಟಿಷಿಯನ್ ಫಾರ್ಮ್ ಕೊಟ್ಟರು ಅದರಲ್ಲಿ ನೀವು a1 b1 a2 b2 ಅಂದ್ರೆ ಏನು ಬರ್ಕೊಳ್ಳೋದು ಫಸ್ಟ್. ಅದ್ಯಾವ ವೆಕ್ಟರ್ ಫಾರ್ಮ್ ಇರಲಿ ಕಾರ್ಟಿಷಿಯನ್ ಫಾರ್ಮ್ ಇರಲಿ ತುಂಬಾ ಇಂಪಾರ್ಟೆಂಟ್ ಏನು? a1 b1 a2 b2. ಸೊ ಕಾರ್ಟಿಷಿಯನ್ ಫಾರ್ಮ್ a1 ವೆಕ್ಟರ್ a1 is equal to ನೋಡಿ x plus 1 ಅನ್ನು x minus of minus 1 ಇದು a1 minus of minus 1 minus 1 minus 1 it is a1 minus 1 minus 1 minus 1. b1 is direction ratios 7 minus 6 1. ಐಡೆಂಟಿಫೈ ಮಾಡೋದು ಗೊತ್ತಾದ್ರೆ ಸಾಕಾಗುತ್ತೆ ನಿಮಗೆ. a1 b1 a2 b2 ಇಟ್ ಮೇ ಬಿ ಇನ್ ವೆಕ್ಟರ್ ಫಾರ್ಮ್ ಆರ್ ಕಾರ್ಟಿಷಿಯನ್ ಫಾರ್ಮ್. ನಮ್ಗೆ a1 b1 a2 b2 ಕ್ಯಾಲ್ಕುಲೇಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. a2 3 5 x minus x2 plus y minus y2 plus z minus 3 5 7 3 5 7. b2 is equal to 1 minus 2 1 minus 2 1 ನಾನು ಹೇಳಿದ್ದೀಯ a2 minus a1 ಎಲ್ಲರೂ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. a2 minus a1 is equal to 3 minus of minus 1 3 plus 1 3 minus of minus 1 3 plus 1 5 minus of minus 5 plus 1 7 minus of minus 5 7 plus 1 4 6 8 a2 minus a1. b1 cross b2 is equal to b1 cross b2 ಏನು ಮಾಡ್ತಾ ಇದ್ವಿ? ಡಿಟರ್ಮಿನೆಂಟ್ ಆಫ್ I, J, K ನೋಡಿ 7 minus 6 1 1 minus 2 1 is equal to determinant expansion I into minus 6 minus of minus plus 2 minus J into 7 minus 1 plus k into minus 14 plus 6 is equal to
minus 6 plus 2 is minus 4i, 6j, minus it na minus 6j minus 8. Simple ಆಗಿ minus 4 minus 6 minus 8 ಅಂತ ಬರ್ತಾ ಇದೆ. ಕೊಟ್ಟಿರೋದ್ರಲ್ಲಿ A1 B1 A2 B2 ಕಾರ್ಟೀಷಿಯನ್ ಫಾರ್ಮ್ ಕೊಟ್ಟಾಗ A1 B1 A2 B2 ಹೇಗೆ ಬರೀಬೇಕು ಅಂತ ಗೊತ್ತಿರಬೇಕು. ವೆಕ್ಟರ್ ವೆಕ್ಟರ್ ಫಾರ್ಮ್ ಕೊಟ್ಟಾಗ A1 B1 A2 B2 ಬರೆಯೋದು ಗೊತ್ತಾಗ ನೋಡಿ. ಈಗ A2 ಮೈನಸ್ A1 ಬಂದಿದೆ, B1 ಕ್ರಾಸ್ B2 ಬಂದಿದೆ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಏನು? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ A2 minus A1 dot B1 cross B2 whole divided by modulus of B1 cross B2 is equal to ಇದೆರಡು ಡಾಟ್ A2 minus A1 dot B1 cross B2 dot product 4 into minus 4 plus 6 into minus 6 plus 8 into minus 8 whole divided by B1 plus B2 whole square. ಇದು ಸ್ಕ್ವೇರ್ ಮಾಡ್ತಾ ಇದೆ. minus 4 square 16 plus minus 6 whole square 36 plus minus 8 whole square 64 is equal to square root of minus 116 ಆಗಿದೆ. ನ್ಯೂಮರೇಟರ್ ಡಿವೈಡ್ ಬೈ ರೂಟ್ 116. ಮೈನಸ್ ಇರೋದ್ರಿಂದ ನಾವು ಮಾಡ್ಯುಲಸ್ ಪ್ಲಸ್ ತಗೊಳ್ತೀವಿ. ದಟ್ ಈಸ್ ಕರೆಕ್ಟ್ 864 ಪ್ಲಸ್ 36 116. ಸೊ ರೂಟ್ 160 ಯೂನಿಟ್ಸ್ ಅಂತ ಬರುತ್ತೆ. ನಾಟ್ ಸ್ಕ್ವೇರ್ ಜಸ್ಟ್ ಯೂನಿಟ್ಸ್. ನಾವು ಪ್ರೀವಿಯಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಯೂನಿಟ್ಸ್. ರೂಟ್ 160 ಯೂನಿಟ್ಸ್ ಅಂತ ಬರುತ್ತೆ. ಇಷ್ಟು ಗೊತ್ತಾಗ್ತದೆ. ಮತ್ತೆ ಗೊತ್ತಿಲ್ಲ ನಿಮಗೆ, ವೆಕ್ಟರ್ ಫಾರ್ಮ್ ಕೊಡ್ಲಿ, ಕಾರ್ಟೀಷಿಯನ್ ಫಾರ್ಮ್ ಕೊಡ್ಲಿ, A1 B1 A2 B2 ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅದ್ರಲ್ಲಿ ಏನ್ ಕ್ಯಾಲ್ಕುಲೇಟ್ ಬರ್ಕೊಳ್ಳಿ. ಅದಾದ್ಮೇಲೆ A2 minus A1 B1 cross B2 ಫಾರ್ಮುಲಾ A2 minus A1 dot B1 cross B2 divided by modulus of B1 cross B2. ಸಿಂಪ್ಲಿಫೈ. ಒಂದು ವೆಕ್ಟರ್ ಫಾರ್ಮ್, ಇನ್ನೊಂದು ಕಾರ್ಟೀಷಿಯನ್ ಫಾರ್ಮ್. ಸೊ ಇದು ಗೊತ್ತಿರಬೇಕು. ಈ ತರದೊಂದು ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಇನ್ನೇನ್ ಮಾಡ್ಬೋದು ಇದರಲ್ಲಿ ನೋಡಿ. ಲಾಸ್ಟ್ ಕ್ವಶನ್ ಅಲ್ಲಿ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಂತ ಕೇಳಿದ್ರೆ ಇದನ್ನು 2 ಟೈಮ್ಸ್ ಕೇಳಿದಾನೆ. 3 ಮಾರ್ಕ್ ಇದಕ್ಕೆ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಈ ಪ್ರಾಬ್ಲಮ್ ಪ್ರೀವಿಯಸ್ ಪ್ರಾಬ್ಲಮ್ ಏನು ವ್ಯತ್ಯಾಸ ಅಂದ್ರೆ ಇಲ್ಲಿ ಪ್ಲಸ್ ಮ್ಯೂ ಇಂಟು 2i ಪ್ಲಸ್ 3j ಪ್ಲಸ್ 6k ಅಂತ ಇದೆ. ಇದು ನೋಡಿ A1 ಪ್ಲಸ್ ಲ್ಯಾಂಬ್ಡಾ B1 A2 ಪ್ಲಸ್ ಲ್ಯಾಂಬ್ಡಾ B2. ಸೊ ಒಂದೇ B1 ಮತ್ತೆ B2 ಸೇಮ್ ಇರೋದ್ರಿಂದ ಪ್ಯಾರಲಲ್ ಗೊತ್ತಾಗಬೇಕು. A1 is 1 2 minus 4, B1 is 2 3 6. Next second line A2 is 3 3 minus 5, B2 is 2 3 6. ಹಾಗಾಗಿ B1 and B2 ಎರಡು ಈಕ್ವಲ್ ಇರುತ್ತೆ. ಜಸ್ಟ್ B ಅಂತ ತಗೊಳ್ತೀವಿ. ಎರಡು ಈಕ್ವಲ್ ಇಂದ B ಅಂತ ತಗೊಳ್ತೀವಿ. ಇದು ಪ್ಯಾರಲಲ್ ಕಂಡೀಷನ್. ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲೈಸ್ ಅಂತ ಹೇಳಿ ತುಂಬಾ ಈಸಿ ಇರ್ತಕ್ಕಂಥದ್ದು. ಏನ್ ಮಾಡ್ತೀವಿ ಇಲ್ಲಿ ಫಸ್ಟ್ A2 minus A1 A2 minus A1 ತಗೋಣ. 3 minus 1 3 minus 2 minus 5 minus half minus plus 4 2 1 minus 1 A2 minus A1
ಫಾರ್ಮುಲಾ ಗೊತ್ತಿದ್ರೆ ಇದು ಬರ್ಕೊಳ್ಳೋಕೆ ಈಸಿ ಆಗುತ್ತೆ. ಕಾಸ್ ಥೀಟಾ ಫಾರ್ಮುಲಾ IJK ಸಾರಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಫಾರ್ಮುಲಾ A2 minus A1 cross B divided by modulus of B ಅಂತ ಇರುತ್ತೆ. ಫಸ್ಟ್ ಇದು ಕ್ಯಾಲ್ಕುಲೇಟ್ ಮಾಡಿ. IJK A2 minus A1 2 1 minus 1 ವೆಕ್ಟರ್ B ಇಲ್ಲಿದೆ ನೋಡಿ 2 3 6 is equal to I into 6 plus 3 minus J into 12 plus 2 plus K into minus J into 12 plus 2 plus K into 6 minus 2 that is 9I minus 14J plus 4. ನೋಡಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಫಾರ್ಮುಲಾ ಏನು? A2 minus A1 cross B modulus divided by modulus of B. Modulus of B. So modulus of B square A2 minus A1 square root of ಇದಕ್ಕೆ modulus ಏನಾಗುತ್ತೆ? Square root of 9 square 81 14 square 196 14 plus 4 square 16 9 square is 81 plus minus 14 square is 196 plus 4 square is 16 divided by square root of B square vector B modulus of B square 4 plus 9 plus 36 is equal to root 293 divided by 36 49 7. It is the distance between two lines. ಇಷ್ಟು ಗೊತ್ತಿಲ್ಲ ಆಯ್ತು. ನಾವೇನೇನು ಕಲ್ತಿದ್ವಿ ಈಗ? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಡೆರಿವೇಶನ್, ಅದರ ಮೇಲೆ ಪ್ರಾಬ್ಲಮ್, ವೆಕ್ಟರ್ ಫಾರ್ಮ್ ಕೊಟ್ಟಾಗ ಏನು ಮಾಡಬೇಕು, ಕಾರ್ಟೇಶಿಯನ್ ಫಾರ್ಮ್ ಕೊಟ್ಟಾಗ ಏನು ಮಾಡಬೇಕು, B1 B2 ಎರಡು ಈಕ್ವಲ್ ಇದ್ರೆ ಅದು ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲೈನ್ಸ್ ಅಂತೇಳಿ, ಆ ಪ್ಯಾರಲೈನ್ಸ್ ಕೊಟ್ಟಾಗ ಏನು ಮಾಡಬೇಕು ಅಷ್ಟು ಗೊತ್ತಾಗ ಇಷ್ಟು ಪ್ರಾಬ್ಲಮ್ ಬರ್ತಾರೆ. ದಿಸ್ ಕಂಪ್ಲೀಟ್ಸ್ ದ 3D ಜಾಮೆಟ್ರಿಯಲ್ಲಿ ಬರ್ತಕ್ಕಂಥ ಫಸ್ಟ್ ಪಾರ್ಟ್ ಏನು ಸ್ಟ್ರೈಟ್ ಲೈನ್ಸ್. ಇನ್ನು ನೆಕ್ಸ್ಟ್ ಯೂನಿಟ್ ಪ್ಲೇನ್, ಅದು ನೆಕ್ಸ್ಟ್ ಯೂನಿಟ್ ಅಲ್ಲಿ ನೋಡೋಣ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ನೀಟಾಗಿ. ಏನೇನು ಇದು ನಮಗೆ ಆಕ್ಚುಲಿ ಈ ಯೂನಿಟ್ ಅಲ್ಲಿ ಬರ್ತಕ್ಕಂಥದ್ದು ಎರಡು ಡೆರಿವೇಶನ್ ತುಂಬಾನೇ ಇಂಪಾರ್ಟೆಂಟು. ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಟು ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಅಂಡ್ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಟು 2 ಪಾಯಿಂಟ್ಸ್ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ಪ್ರಾಬ್ಲಮ್. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್, ಮೂರನೇ ಪಾಯಿಂಟ್ ಏನು, ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ನೆಕ್ಸ್ಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್, ಅದರ ಮೇಲೆ ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್. ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.